ನಮಸ್ಕಾರ. ಎಂಸಿಜೆ ರೌಂಡ್ ಅಪ್ ವಿಡಿಯೋ ಮ್ಯಾಗಜಿನ್ಗೆ ಸ್ವಾಗತ. ನಾನು ಜಯಂತಿ. ಮುಖ್ಯಾಂಶಗಳು: ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಅರಿವು ಅಗತ್ಯ, ಕಾದರ್ ಶಾ. ಅಮೃತ ಸೋಮೇಶ್ವರ ಮತ್ತು ಸಂಜೀವ ಸುವರ್ಣ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ. ಅಯ್ಯರರದ್ದು ವೈಚಾರಿಕ ಮನೋಭಾವ, ಸಾಹಿತಿ ವೈದೇಹಿ ಅಭಿಮತ. ಮಂಗಳೂರು ವಿವಿಯಲ್ಲಿ ಕೃಷಿ ಉತ್ಸವ ಸಂಭ್ರಮ. ಮಾಧ್ಯಮ ಇಂದು ನಾನಾ ಮಜಲುಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಾಧಿಸುತ್ತಿದೆ. ತಂತ್ರಜ್ಞಾನ ಮಾಧ್ಯಮಕ್ಕೆ ನಾಗಾಲೋಟದ ವೇಗ ನೀಡಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾಧ್ಯಮದ ಎಲ್ಲ ಆಯಾಮಗಳಿಗೆ ಹೊಂದಿಕೊಂಡರೆ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ ಶಾ ಹೇಳಿದರು. ಪತ್ರಿಕೋದ್ಯಮ ತಂತ್ರಜ್ಞಾನ ಇದರ ಒಟ್ಟಿಗೆ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿರ್ಬೋದು, ಪತ್ರಿಕೋದ್ಯಮದಲ್ಲಿ ವೇಕೆನ್ಸಿ ಜಾಬ್ ಮಾಡಿದಾಗ ಅವರು ಅಲ್ಲಿ ಹೇಳಿರ್ತಾರೆ ಕಂಪ್ಯೂಟರ್ ನಾಲೆಜ್ ಮಾಸ್ಟರ್. ಮಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗವು ಹಮ್ಮಿಕೊಂಡಿರುವ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಮಾಧ್ಯಮ ಸ್ಪರ್ಧೆಗಳ ಮಾಹಿತಿಗಳ ಬ್ಲಾಗ್ ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ತಂತ್ರಜ್ಞಾನಗಳು ಬೆಳವಣಿಗೆ ಆದಾಗೆ ವೆಬ್ಸೈಟ್ಗಳು, ವೆಬ್ ಬೇರೆ ಬೇರೆ ಇಲಾಖೆಗಳು ಸಂಸ್ಥೆಗಳು ವೆಬ್ ಸ್ಟಾರ್ಟ್ ಮಾಡಿದ್ರು. ಸುದ್ದಿ ಸಂಸ್ಥೆಗಳು ಬಂತು. ವೆಬ್ ಸುದ್ದಿ ಸಂಸ್ಥೆ ಎಕ್ಸ್ಕ್ಲೂಸಿವ್ ಫಾರ್ ನ್ಯೂಸ್ಗಳಿಗೋಸ್ಕರ ವೆಬ್ಗಳು ಬಂತು. ಆನಂತರದ ದಶಕದಲ್ಲಿ ವೆಬ್ಗಳಲ್ಲಿ ಬ್ಲಾಗ್ಸ್ ಏನು ಸ್ಟಾರ್ಟ್ ಮಾಡಿದ್ರೆ ಅದು ಅರೌಂಡ್ 2005 ಟೈಮ್ಗಳು. ಬ್ಲಾಗ್ ಬಿಡುಗಡೆಗೊಳಿಸಿ ಮಾತನಾಡಿದ ಶಾ, ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ಎಂದರೆ ಪತ್ರಿಕೆಗಳಲ್ಲಿ ಮಾತ್ರ ವೃತ್ತಿ ನಡೆಸುವುದು ಎಂದುಕೊಂಡಿದ್ದಾರೆ. ಆದರೆ ಇಂದು ಪತ್ರಿಕೋದ್ಯಮ ಬೃಹದಾಕಾರವಾಗಿ ಬೆಳೆದಿದೆ. ತಂತ್ರಜ್ಞಾನ ಪತ್ರಿಕೋದ್ಯಮವನ್ನು ಹೊಸ ಲೋಕಕ್ಕೆ ಪರಿಚಯಿಸಿದೆ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ತಂತ್ರಜ್ಞಾನದ ಅರಿವು ಹಾಗೂ ಪತ್ರಿಕೋದ್ಯಮದ ತಿರುಳನ್ನು ತಿಳಿದುಕೊಂಡಿರಬೇಕು ಎಂದು ಹೇಳಿದರು. ಆಮೇಲೆ ಒಂದೊಂದು ರೀತಿ ಅಂದ್ರೆ ಅವರಾದ ಆ ರೀತಿ ಬದಲಾವಣೆ ಬಂದ ಮೇಲೆ ಅವರ ಲೀಡರ್ಶಿಪ್ ಜಾಸ್ತಿ ಆಗಿದೆ. ಅಂದ್ರೆ ಆ ತಂತ್ರಜ್ಞಾನದ ವೇಗ ಲೀಡರ್ಸ್ ಆಗಿ ಮೊದಲಿನ ಲೀಡರ್ಸ್ ಅಂದ್ರೆ ಹಳೆಯ ಕಾಲದ ಲೀಡರ್ಸ್ ಅನ್ನೇ ನಾವು ತಿಳ್ಕೊಂಡಿಟ್ಟು ಆಗುದಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಸಿಜೆ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಜಿಪಿ ಶಿವರಾಮ್ ಮಾತನಾಡಿ, ಮಾಧ್ಯಮ ಕ್ಷೇತ್ರ ಡಿಜಿಟಲ್ ಯುಗದಲ್ಲಿ ನವ ಸಂವಹನ ಸಾಧನಗಳಿಗೆ ಮುಕ್ತವಾಗಿ ತೆರೆದುಕೊಂಡಿದೆ. ಇಂದು ಅಂತರ್ಜಾಲ ಬ್ಲಾಗ್ಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಇವತ್ತೆಲ್ಲ ತಂತ್ರಜ್ಞಾನ ಪ್ರಿಯರಾಗ್ತಿದ್ದಾರೆ. ಅದು ನಮಗೆ ಇಷ್ಟ ಇಲ್ಲಿ ಇದೆ. ಎಂ.ಇ. ಕಾಮರ್ಸ್ ಇಸ್ ಎ ಗ್ರೇಟ್ ಗ್ರೇಟ್. ಕಾರ್ಯಕ್ರಮದಲ್ಲಿ ವಿಭಾಗದ ಪ್ರಾಧ್ಯಾಪಕಿ ಪ್ರೊಫೆಸರ್ ವಹೀದಾ ಸುಲ್ತಾನಾ ಹಾಗೂ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಹಾಗೂ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಪ್ರತಿ ವರ್ಷ ಕೊಡಮಾಡುವ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಂಗಳ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು. ರಾಜ್ಯ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ ಹಾಗೂ ನಾಟ್ಯಗುರು ಕಲಾವಿದ ಬನ್ನಂಜೆ ಸಂಜೀವ ಸುವರ್ಣರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಯಾನಂದ್ ಪೈ ಮಾತನಾಡಿ, ಯಕ್ಷಗಾನ ಕಲಾವಿದ ರಂಗದ ಮೇಲೆ ಶ್ರೀಮಂತನಂತೆ ಕಂಡರೂ ನಿಜ ಬದುಕಿನಲ್ಲಿ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದಾನೆ. ಜಾಹೀರಾತು ಹಾಗೂ ಇನ್ನಿತರ ಪ್ರಚಾರಕ್ಕೆ ಹಣ ಸುರಿಯುವ ಬದಲು ಕಲಾವಿದನಿಗೆ ನೀಡಿ ಪೋಷಿಸುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ಇದೇ ಕಾರ್ಯಕ್ರಮದಲ್ಲಿ ಕಲಾವಿದ ಎಂಕೆ ರಾಘವ ನಂಬಿಯರ್ ಅವರ ಕೃತಿ ಬಿಡುಗಡೆಯಾಗಿದ್ದು, ಅವರು ಯಕ್ಷಕೃತಿ ಪ್ರಶಸ್ತಿಗೆ ಭಾಜನರಾದರು. ಕಲೆ ತುಂಬಾ ಶ್ರೀಮಂತಿಗಿದೆ, ಆದ್ರೆ ಕಲಾಕಾರ ತುಂಬಾ ಬಡವರು. ಅದನ್ನು ಎಂತ ಒಂದು ಫ್ಯಾಲೆಕ್ಸ್ ಅಂತ ಹೇಳ್ತೇವೆ. ಅದು ಕಾರಣ ಏನಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳಿದ್ರೆ ಸಂಘಟಕರು ಇದು ಮಾಡಬೇಕು. ಈಗ ಸಂಘಟಕರು ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಒಂದು ಕಾರ್ಯಕ್ರಮ ಮಾಡಿ. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಕರ್ನಾಟಕ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್, ಯಕ್ಷಗಾನ ಜೀವನದುದ್ದಕ್ಕೂ ಮಾರ್ಗದರ್ಶನದಂತಿರುವ ಕಲೆ. ಈ ಕಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಹಾಗೂ ವಿದ್ಯಾರ್ಥಿಗಳಲ್ಲಿ ಯಾವತ್ತೂ ಋಣಾತ್ಮಕ ಚಿಂತೆ ಬಾಧಿಸದಂತೆ ನೋಡಿಕೊಳ್ಳಬೇಕು ಎಂದರು. ಇವತ್ತು ಯಕ್ಷಗಾನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನದ ತವರು. ಅಂತಹ ಯಕ್ಷಗಾನವನ್ನು ಉಳಿಸಬೇಕು, ಅದಕ್ಕೆ ನೂತನ ಆಯಕಲ್ಪವನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ಅಮೃತ ಸೋಮೇಶ್ವರರು ಬಹಳ ದೊಡ್ಡ ಸಂಶೋಧನೆಗಳನ್ನು ಮಾಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಮಾತನಾಡಿ, ಫೈನ್ ಆರ್ಟ್ಸ್ ಸ್ಕೂಲ್ ಪ್ರಾರಂಭಿಸುವ ಮೂಲಕ ಕಲಾವಿದರಿಗೆ ಡಿಪ್ಲೊಮಾ ಕೋರ್ಸ್ ಹಾಗೂ ಪ್ರಸಾರಾಂಗದ ಮೂಲಕ ಯಕ್ಷಗಾನ ಕೃತಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಯೋಜನೆ ಇದೆ ಎಂದರು.
ಮುಂದಿನ ಶೈಕ್ಷಣಿಕ ವರ್ಷದಿಂದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಪ್ರಾರಂಭ ಮಾಡಬೇಕು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಒಂದು ತೀರ್ಮಾನ ತಗೊಂಡೆ. ಆ ಜಾಗವನ್ನು ಹುಡುಕಿದೆ. ಅಲ್ಲೇನೆ ಇದೇ ರೀತಿಯ ಒಂದು ನಮ್ಮ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಅವರ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಯೋಜನೆ ಸಹಭಾಗಿತ್ವದಿಂದ ಈ ಒಂದು ಫೈನ್ ಆರ್ಟ್ಸ್ ಸ್ಕೂಲನ್ನು ಸಹ ಒಟ್ಟಾರೆ ನಡೆಸಿ ಈ ರೀತಿಯ ಸರ್ಟಿಫಿಕೇಟ್ ಡಿಪ್ಲೊಮಾ ಕೋರ್ಸಸ್ಗಳನ್ನ ನಾವು ನೀಡಬಹುದಲ್ಲ. ಸಭಾ ಕಾರ್ಯಕ್ರಮದ ನಂತರ ಉಡುಪಿ ಯಕ್ಷಗಾನ ಕೇಂದ್ರದ ಕಲಾವಿದರು ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ಪ್ರದರ್ಶಿಸಿದರು. ವಿಶ್ವ ಕುಟುಂಬದ ಪರಿಕಲ್ಪನೆಯ ಮೂಲಕ ಎಲ್ಲರನ್ನೂ ಒಟ್ಟು ಸೇರಿಸಿ ಜಾತಿ ಮತ ಭೇದ ಮಾಡದೆ ಮುನ್ನಡೆದ ಗಾಂಧಿವಾದಿ ಕಯ್ಯಾರ ಕಿಞ್ಞಣ್ಣರೈ ಅವರದ್ದು ಭಾವಾದ್ರತೆ ಮತ್ತು ವೈಚಾರಿಕವಾದ ಭಾವುಕತೆಯ ವ್ಯಕ್ತಿತ್ವ. ಕಾವ್ಯ ಹಾಗೂ ಕೃಷಿಯಲ್ಲಿ ಬಹಳ ದೊಡ್ಡ ಸ್ಥಾನ ಪಡೆದಿರುವ ಅವರು ಕನ್ನಡವನ್ನು ಎತ್ತಿ ಹಿಡಿಯುವಲ್ಲಿ ಸಫಲರಾದರು ಎಂದು ಖ್ಯಾತ ಲೇಖಕಿ ವೈದೇಹಿ ಅಭಿಪ್ರಾಯಪಟ್ಟರು. ಮನಸ್ಸಿಟ್ಕೊಂಡು ಗಂಭೀರವಾಗಿ ವೈಚಾರಿಕವಾಗಿ ಬರಿತಾ ಎಲ್ಲಿಂದ ಎಲ್ಲಿಗೆ ಅವರು ಸಂತೆಗೆ ಹೋದ್ರು ಭೀಮಣ್ಣ ಬಂದ್ರು, ಚುಮ್ ಮಾಡಿಲೆ ಬಂದ್ರು, ಬಾವುಟ ಬಂದ್ರು, ಆಮೇಲೆ ಊರ್ಮಿಳೆ ಬಂದ್ರು. ಗದ್ಯ ಪದ್ಯ ಕಾವ್ಯ ಏನೇನು ಬಹುಬಾಹು ವ್ಯಕ್ತಿತ್ವ ಅಂತ ನೀವಿಬ್ರು ನೋಡ್ತಾಕಿದ್ರಲ್ಲ, ಅವರಿಬ್ರು ಸಹ ಬಹುಬಾಹು ವ್ಯಕ್ತಿತ್ವದವರೇ. ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಆಶ್ರಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಸಭಾಂಗಣದಲ್ಲಿ ನಡೆದ ಶತಮಾನ ಕಂಡ ಸಾಹಿತಿಗಳು ಎಂಬ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಅವ್ರು ಇನ್ನೂ ಕೂತು ಕಾಯುವಂತ ಅವರಲ್ಲಿ ಅವ್ರ ವಯಸ್ಸಾದವ್ರು ಕೂತು ಇನ್ನೂ ಸಹ ಕನಸು ಕಾಣಂತ ಕೂತಂತ ಕಾಣಲು ನಿಮಗೆ. ನಂಗೆ ಅದೇ ಅನ್ಸಿದಾಗ ಮಾತ್ರ ಎದ ಜಲ್ಲನತೆಯೋ ಕೈಯಾರ ಇರುವಾಗಲೇ ಒಂದ್ಸಲ ಆಗಿಬಿಟ್ಟಿದ್ರೆ ಆ ಸುವರ್ಣ ದಿನ ಬರೋದಿಲ್ವ ಹಾಗಾದ್ರೆ. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸುವ ಹೋರಾಟದಲ್ಲಿ ಕಯ್ಯಾರರ ನೈಜ ಹೋರಾಟಕ್ಕೆ ಬೇಕಾದಷ್ಟು ಸಹಕಾರ ಇತರರಿಂದ ಸಿಕ್ಕಿಲ್ಲ. ಅವರಿಗೆ ಕನ್ನಡ, ಮಲಯಾಳ, ಹಿಂದಿ ಸೇರಿದಂತೆ ಎಲ್ಲ ಭಾಷೆಯ ಮೇಲೆ ಅಭಿಮಾನವಿತ್ತು. ಆದರೂ ಕಾಸರಗೋಡು ಕರ್ನಾಟಕದ ಭಾಗ ಎಂದು ಅವರು ವಾದಿಸುತ್ತಾ ಬಂದಿದ್ದರು. ಆದರೆ ಅವರ ಪರಿಶ್ರಮಕ್ಕೆ ಕನ್ನಡಿಗರ ಬೆಂಬಲ ಹೆಚ್ಚಾಗಿ ದೊರೆಯಲಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಇಂಟ್ರೊಡಕ್ಷನ್ ಮಾಡೋಕೆ ಹೇಳಿದ್ರಲ್ಲ, ಕ್ರೈಸ್ತ, ಮುಸಲ್ಮಾನ್, ಮಲಯ ಮತ್ತೊಬ್ಬರು ಎಲ್ಲ ಬಂದು ನಾವೆಲ್ಲ ಬೇರೆ ಬೇರೆ ಅಲ್ಲ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಟ್ಟಿಗೆ ಒಂದು ವಿಶ್ವವನ್ನು ಕಟ್ಟೋಣ. ಬರೀ ಭಾರತ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಮಂಗಳೂರು ಜಿಲ್ಲೆ ಅಲ್ಲ, ಬರೀ ಇದಲ್ಲ, ಬರೀ ನಾನು ಮಾತ್ರ ಅಲ್ಲ, ಇಡೀ ಒಂದು ವಿಶ್ವ ಕುಟುಂಬವನ್ನು ನಾವು ಕಟ್ಟುವ ಅಂತ ಹೊರಟವರು. ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಸಾಹಿತ್ಯ ಇಲ್ಲದ ಜೀವನ ಅದು ಒಂದು ಯಾಂತ್ರಿಕ ಜೀವನ ಅಷ್ಟೇ. ಸಾಹಿತ್ಯ ಇಲ್ಲದ ಸಮಾಜನೇ ಇಲ್ಲ. ಯಾವುದೇ ಒಂದು ಪ್ರಖ್ಯಾತ ವಿಜ್ಞಾನಿಯನ್ನ ನಾವು ತೆಗೆದುಕೊಂಡಾಗ ನೊಬೆಲ್ ಲಾರೆಟ್ಸೇ ಇರ್ಬೋದು, ಅವರಲ್ಲಿ ಏನೋ ಒಂದು ಕಡೆ ಒಂದು ಸಾಹಿತ್ಯದ ಒಂದು ಚಿಂತನೆ ಇದ್ದೇ ಇರುತ್ತೆ. ಅವರ ಬಿಡುವಿನ ವೇಳೆಯಲ್ಲಿ ಅವರು ಓದೋದು, ಪುಸ್ತಕ ಅವ್ರ ಕೈಯಲ್ಲಿ ಹಿಡಿಯೋದು, ಅವರು ಏರ್ಪೋರ್ಟ್ನಲ್ಲಿ ಕೂತಿದ್ದಾಗಿರ್ಬೋದು, ಅಥವಾ ನಾನು ತುಂಬಾ ಜನ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ನಾನು ಹತ್ತಿರದಿಂದ ನಾನು ನೋಡಿದ್ದೇನೆ, ಅವರ ಜೊತೆ ಓಡಾಡಿದ್ದೇನೆ ವಿದೇಶದಲ್ಲಿ, ಅವ್ರ ಜೊತೆ ಕೆಲವಾರು ಸಮ್ಮೇಳನಗಳನ್ನ ನಾನು ನಡೆಸಿದ್ದೇನೆ. ಅವರ ಜೊತೆಲೆ ಈ ಸಮ್ಮೇಳನಗಳನ್ನ ನಡೆಸುವಾಗ ನಾವು ಅವರನ್ನ ಹತ್ತಿರದಿಂದ ನಾವು ಅವ್ರ ಜೊತೆ ಓಡಾಡಬೇಕಾಗುತ್ತೆ. ನೋಡಿದಾಗ ಅವರ ಕೈಯಲ್ಲಿ ಇರ್ತಾ ಇದ್ದದ್ದು ಲಿಟ್ರೇಚರ್ ಪುಸ್ತಕಗಳು. ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷೆ ಪ್ರೊಫೆಸರ್ ಸಬಿಯಾ ಭೂಮಿಗೌಡ ಪ್ರಾಸ್ತಾವಿಕ ಮಾತನಾಡಿದರು. ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷೆ ಜಾನಕಿ ಬ್ರಹ್ಮವರ ವಂದಿಸಿದರು. ಎಲ್ಲಿ ನೋಡಿದರೂ ಉತ್ಕೃಷ್ಟ ತಳಿಗಳ ತರಕಾರಿ, ಕಾಯಿ ಪಲ್ಯಗಳು, ಹೂ, ತರಕಾರಿ, ಬೀಜಗಳು. ಒಂದೆಡೆ ಇದರಿಂದಲೇ ಸಿಂಗಾರಗೊಂಡ ಈಶ್ವರ, ಪಾರ್ವತಿ ಎಲ್ಲ ದೃಶ್ಯಗಳು ಜನರಲ್ಲಿ ಸೋಜಿಗ ಮೂಡಿಸುವಂತಿತ್ತು. ಈ ವೈಭವ ನಡೆದದ್ದು ಎಲ್ಲಿ ಎಂದು ತಿಳಿಯಬೇಕೆ? ಇಲ್ಲಿದೆ ಉತ್ತರ.
ಕೃಷಿ ಉತ್ಸವದ ಸಂಭ್ರಮ. 5 ಒಕ್ಕೂಟಗಳು ಒಂದಾಗಿ ಜಾತ್ರೆ ಎಂಬುವಷ್ಟರ ಮಟ್ಟಿಗೆ ಕೃಷಿ ಉತ್ಸವವನ್ನ ಏರ್ಪಡಿಸಲಾಗಿತ್ತು. ಯಾವಾಗಲೂ ಬರಿದಾಗಿ ಬಣಗುಟ್ಟುತ್ತಿದ್ದ ಮಂಗಳ ಸಭಾಂಗಣದ ಎದುರಿನ ಮೈದಾನ ಅಂದು ಅಂದವಾಗಿ ಸಜ್ಜಾಗಿತ್ತು. ಉತ್ಸವದಲ್ಲಿ 100 ಸ್ಟಾಲ್ಗಳ ನಿರೀಕ್ಷೆ ಇರಿಸಲಾಗಿದ್ದರೂ 110 ಸ್ಟಾಲ್ಗಳು ತೆರೆಯಲಾಗಿತ್ತು. ಸಮಗ್ರ ಕೃಷಿ ಘಟಕ ಮತ್ತು ಹಿಂದಿನ ಕಾಲದಲ್ಲಿ ಬಳಸಲಾಗುತ್ತಿದ್ದ ಕೃಷಿ ಪರಿಕರಗಳು ಹಾಗೂ ಪಾತ್ರೆ ಪಗಡೆಗಳು ಕೃಷಿಕರನ್ನ ಆಕರ್ಷಿಸಿದವು. ಸಮಗ್ರ ಕೃಷಿ ಘಟಕದಲ್ಲಿ ಶ್ರೀ ಪದ್ಧತಿ ಕೃಷಿ ಬೇಸಾಯ, ಯಂತ್ರನಾಟಿ, ಭತ್ತದ ಬೇಸಾಯ, ತರಕಾರಿ, ಮಲ್ಲಿಗೆ ಕೃಷಿ, ಕೃಷಿ ಹೊಂಡ, ಮೀನು, ಆಡು, ಹೈನುಗಾರಿಕೆ, ಗೋಬರ್ ಗ್ಯಾಸ್, ಒಣಹುಲ್ಲು, ಹಸಿರು ಹುಲ್ಲು ನೋಡುಗರ ಗಮನ ಸೆಳೆಯಿತು. ಈ ಮೂಲಕ ಲಭ್ಯವಿರುವ ಭೂಮಿಯಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆ ನಡೆಸಬಹುದು ಎಂಬ ಸಂದೇಶ ಮೂಡಿಬಂತು. ಒಟ್ಟಾರೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಈ ಕೃಷಿ ಶಿಬಿರ ಕೊಣಾಜೆಯ ಸುತ್ತಮುತ್ತಲಿನ ಹಲವಾರು ಹಳ್ಳಿಗರನ್ನ ಮೊದಲ ಬಾರಿಗೆ ಅಪಾರ ಸಂಖ್ಯೆಯಲ್ಲಿ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಅರಿವು ಅಗತ್ಯ, ಕಾದರ್ ಶಾ. ಅಮೃತ ಸೋಮೇಶ್ವರ ಮತ್ತು ಸಂಜೀವ ಸುವರ್ಣ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ. ಕಯ್ಯಾರರದ್ದು ವೈಚಾರಿಕ ಮನೋಭಾವ, ಸಾಹಿತಿ ವೈದೇಹಿ ಅಭಿಮತ. ಮಂಗಳೂರು ವಿವಿಯಲ್ಲಿ ಕೃಷಿ ಉತ್ಸವ ಸಂಭ್ರಮ.